ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜ್ಯೋತಿಷಿ ಚಂದ್ರಶೇಖರ್. ಇವತ್ತಿನ ಟಾಪಿಕ್ಕು ಗುರು ಬದಲಾವಣೆಯ ಗೋಚಾರ ಫಲಗಳ ಬಗ್ಗೆ ಮಾತಾಡೋಣ. ಒಂದು, ಗುರು ಮಿಥುನಕ್ಕೆ ಹೋದ್ಮೇಲೆ ವಾಯು ತತ್ವದ ರಾಶಿನಲ್ಲಿ ಗುರು ಕೂತ್ಕೊಂಡಿರೋದ್ರಿಂದ ಅಲ್ಲಿ ಏನೇನೆಲ್ಲ ಆಗ್ಬೋದು ಅಂತ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಗುರು ಮಿಥುನ ಲಗ್ನದವರಿಗೆ ಏನೇನೆಲ್ಲ ಸಂಭವಿಸ್ಬೋದು ನೋಡಿ. ಇದು ಗೋಚಾರ ಫಲಗಳಷ್ಟೇ, ಇದು ಒಂದು 20% ಈ ಗೋಚಾರ ಫಲಗಳು ಅನುಭವಿಸ್ಬೋದು. ಆದರೆ ನಿಮಗೆ ನಿಜವಾಗ್ಲೂ ಜಾತಕನ ನೀವು ತಿಳ್ಕೊಬೇಕು ಅಂದರೆ ನಿಮ್ಮದೇ ಖುದ್ದಾಗಿರೋ ಜಾತಕಗಳು ಅಂದರೆ ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತ್ ಇದ್ದಲ್ಲಿ ಅದಕ್ಕೊಂದು ಜಾತಕ ಅಂತ ಪಂಡಿತರು ಮಾಡಿಕೊಡ್ತಾರೆ. ಯಾರಾದರೂ ಜ್ಯೋತಿಷಿಗಳು ಚೆನ್ನಾಗಿ ನುರಿತ ಜ್ಯೋತಿಷ್ಯರ ಹತ್ರ ಹೋಗಿ ಮಾಡಿಕೊಡ್ತಾರೆ, ಅವರು ಕೂಡ ನಿಮಗೆ ಜ್ಯೋತಿಷ್ಯನ ಹೇಳ್ಬಹುದು ನೋಡಿ. ಅದೇ ಇಂಪಾರ್ಟೆಂಟ್. ಇದು ಗೋಚಾರ ಫಲಗಳು. ಎಲ್ಲ ಗ್ರಹಗಳು, ಸಾವಿರಾರು ಗ್ರಹಗಳು ನಮ್ಮ ತಲೆ ಮೇಲೆ, ನಮ್ಮ ಭೂಮಿ ಮೇಲೆ ಸುತ್ತುತ್ತಾ ಇದೆ. ಅದರಲ್ಲಿ 9 ಗ್ರಹಗಳನ್ನು ಮಾತ್ರ ಮೇಜರಾಗಿ ಇಟ್ಕೊಂಡು ನಾವು ಈ ಜ್ಯೋತಿಷ್ಯ ಫಲಗಳನ್ನು ನಾವು ಮಾತಾಡ್ತೀವಿ. ಅದು ನಮ್ಮ ಇಂಡಿಯಾದಲ್ಲಿ ಜ್ಯೋತಿಷ್ಯ ಅನ್ನೋದು ತುಂಬ ಸರ್ವೇ ಸಾಮಾನ್ಯ. ಎಲ್ಲರೂ ಕೂಡ ಅದನ್ನು ಕೇಳ್ತಾರೆ. ಅದರಿಂದ ಏನು ತುಂಬ ಜನನು ಕೂಡ ಬಿಡೋವ್ರನ್ನೂ ಕೂಡ ಜನಗಳು ನಂಬ್ತಾರೆ. ಈಗ ನೋಡಿ, ಗುರು ಬದಲಾವಣೆ ಆಗಿರೋದು ಮಿಥುನ ಲಗ್ನದಲ್ಲೇ. ಕೆಲವ್ರಿಗೆ ಮದುವೆ ಆಗುತ್ತೆ, ಕೆಲವ್ರಿಗೆ ಡೈವರ್ಸ್ ಆಗಿಬಿಡುತ್ತೆ. ಕೆಲವರು ಚೆನ್ನಾಗಿ ಓದ್ತಾ ಇರೋರು ಚೆನ್ನಾಗಿ ಓದ್ಬಿಡ್ತಾರೆ, ಕೆಲವರು ಇದರಲ್ಲಿ ಫೇಲ್ಯೂರ್ ಆಗಿರೋರು ಇದ್ದಾರೆ. ಯಾಕೆಂದರೆ ಸಾವಿರಾರು ಜನ, ಕೋಟ್ಯಾಂತರ ಜನ ಈ ಮಿಥುನ ಲಗ್ನದಲ್ಲಿ ಜನ್ಮ ತಾಳಿರ್ತಾರೆ. ಈ ಗೋಚಾರ ಫಲ 20% ಇರೋದ್ರಿಂದ ಇವರ ಜನ್ಮ ಜಾತಕದಲ್ಲಿ ಗುರು ಎಲ್ಲಿದ್ದಾನೆ, ಅವನು ಗುರು ಎಲ್ಲಿದ್ದಾನೆ ಮತ್ತು ಮತ್ತಿತರ ಗ್ರಹಗಳಿಗೆ ಏನು ನಡೀತಾ ಇದೆ, ದಶಾಭುಕ್ತಿ ಏನು ನಡೀತಾ ಇದೆ ಅನ್ನೋದ್ರ ಮೇಲೆ ಅವ್ರ ಜಾತಕ ನಾವು ಡಿಸೈಡ್ ಮಾಡ್ಬೋದು, ಅವರ ಭವಿಷ್ಯನ ನಾವು ಹೇಳ್ಬೋದು. ಇಲ್ಲಿ ನಿಮಗೆ ಗೋಚಾರ ಫಲಗಳ ಬಗ್ಗೆ ಹೇಳ್ಬಿಡೋಣ. ಇದರಲ್ಲಿ ಗುರು ಮಿಥುನ ಲಗ್ನದಲ್ಲಿ ಬಂದಮೇಲೆ ಕಮ್ಯುನಿಕೇಷನ್ಸ್ ನಮ್ಮ ದೇಶದ ಅಥವಾ ಪ್ರಪಂಚಿಕವಾದಂಥ ಎಲ್ಲ ಕಡೆಯೂ ಕೂಡ, ಪ್ರಪಂಚದಾದ್ಯಂತ ಎಲ್ಲ ಕಡೆಯೂ ಕಮ್ಯುನಿಕೇಷನ್ ಅಪ್ಲಿಕೇಶನ್ಸ್ ಇರ್ಬೋದು, ಮೊಬೈಲ್ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ಸ್ಯಾಟಲೈಟ್ಸ್ ಇರ್ಬೋದು, ಇದರಲ್ಲೇ ಒಂದು ಸ್ಟೆಪ್ಪು ಮೇಲೆ ಹೋಗ್ತಾರೆ. 5G ನಿಮಗೆ ಫ್ರೀಯಾಗೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ. ಮತ್ತು ಟೆಕ್ನಾಲಜಿ ಇನ್ನೊಂದು ಟಾಪ್ ಲೆವೆಲ್ಗೆ, ಪೀಕ್ ಲೆವೆಲಿಗೆ ಹೋಗುತ್ತೆ. ಇದು ಎಂದಿಗೂ ಇನ್ನೊಂದು ನೀವು ಹೇಳ್ಬೋದು, ಇನ್ನೊಂದು 20 ವರ್ಷ ಒಂದೇ ಸಾರಿ ಜಂಪ್ ಆಗ್ಬೋದು. 20 ವರ್ಷ ಅಹೆಡ್ ಮುಂದಕ್ಕೆ ಜಂಪ್ ಆಗ್ಬೋದು. ಈ ಥರ ಎಲ್ಲೂ ರೆವಲ್ಯೂಷನ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅದು ಇಂಡಿಯಾದಲ್ಲಿ ಆಗುತ್ತಾ ಚಾನ್ಸಸ್ಸು ತುಂಬಾ ಇದೆ. ಮತ್ತು ಮಿಥುನ ಲಗ್ನದಲ್ಲಿ ಗುರು ಹೋದ್ಮೇಲೆ ಅಲ್ಲಿ ನಿಮಗೆ ಮಿಥುನ ಲಗ್ನದವರಿಗೆ ಮದುವೆ ಆಗಿಲ್ದವ್ರಿಗೆ ಮದುವೆ ಯೋಗ, ತುಂಬ ದಿನದಿಂದ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿಲ್ದವ್ರಿಗೆ ಒಳ್ಳೆ ಸದಾವಕಾಶ. ಇಲ್ಲಿ ಮಕ್ಕಳಾಗದೆ ಹೋದವ್ರಿಗೆ ಮಕ್ಕಳು ಕೂಡ ಆಗುತ್ತೆ. ಮತ್ತು ಡೈವರ್ಸ್ ಹತ್ರದಲ್ಲಿದ್ದರೆ ಡೈವರ್ಸು ಕೂಡ, ಕೋರ್ಟಲ್ಲಿದ್ದವ್ರಿಗೆ ಡೈವರ್ಸು ಕೂಡ ಕಂಪ್ಲೀಟ್ ಆಗಿಬಿಡುತ್ತೆ. ಮತ್ತು ಇಲ್ಲಿ ಕೆಲವೊಂದು ಗುರು ಮೊದಲನೇ ಜನ್ಮ ಲಗ್ನದಲ್ಲೇ ಇದ್ದಾಗ, ಮೊದಲನೇ ಮನೆಯಲ್ಲೇ ಇದ್ದಾಗ, ತನ್ನ ಮನೆಯಲ್ಲಿ ಇದರಲ್ಲಿದ್ದಾಗ, ಲಗ್ನದಲ್ಲೇ ಇದ್ದಾಗ ಅಲ್ಲಿ ತುಂಬ ಜಾಸ್ತಿ ಕಷ್ಟಗಳನ್ನ, ನೋವುಗಳನ್ನ, ಅವಮಾನಗಳನ್ನ ಕೊಡ್ತಾನೆ. ಯಾಕೆಂದರೆ ಈಗೋ ಅನ್ನೋದೇನಿದೆ, ಅಹಂ ಅನ್ನೋದೇನಿದೆ, ಅದನ್ನು ಹೋಗ್ಸೋದಕ್ಕೆ ತನ್ನ ಪಾರ್ಟ್ನರಿಂದ, ತಮ್ಮ ಬಂಧು ಮಿತ್ರರಿಂದ, ತಮ್ಮ ಜೊತೆಯಲ್ಲಿರೋರಿಂದ ಅವಮಾನಗಳನ್ನು ಜಾಸ್ತಿ ಮಾಡಿಸ್ತಾನೆ. ಅಲ್ಲಿಂದ ನೀವು ಅದು ಅವಮಾನಗಳನ್ನು ಸಹಿಸ್ಕೊಂಡು ಅದನ್ನು ಮೆಟ್ಟು ನಿಂತ ಮೇಲೆ ನಿಮಗೆ ಜಯ. ಹಾಗಾಗಿ ಮೊದಲನೇ ಮನೆ ಲಗ್ನದಲ್ಲಿ ಇದ್ದ ತಕ್ಷಣ, ಈಗ ಗುರು ಮೊದಲನೇ ಮನೆ ಲಗ್ನದಲ್ಲಿ ಇದ್ದ ತಕ್ಷಣ ಎಲ್ಲ ಒಳ್ಳೆಯದೇ ಆಗುತ್ತೆ, ಎಲ್ಲ ಕೆಟ್ಟದೇ ಆಗುತ್ತೆ ಅಂತ ಎಲ್ಲೂ ಇಲ್ಲ.
ಆ, ಇದು ಜನರಲ್ ಪ್ರೊಡಿಕ್ಷನ್ಸು ನಾನು ಹೇಳ್ತಾ ಇರೋದು. ನಿಮಗೆ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ನಿಮ್ಮ ಜಾತಕಗಳನ್ನ ತೋರಿಸ್ಬೇಕು, ಮದುವೆ ಜಾತಕಕ್ಕೆ ಜಾತಕ ಹೊಂದಾಣಿಕೆ ಮಾಡಬೇಕು, ಅಥವಾ ನಿಮ್ಮ ನಿಮ್ಗೆ ಯಾರಾದರೂ ಮಠ ಮಂತ್ರ ಮಾಡಿದ್ದಾರೆ ಅದನ್ನು ತೋರಿಸ್ಕೊಬೇಕು, ಅಥವಾ ಮಕ್ಕಳಾಗ್ತಾಯಿಲ್ಲ ಅದನ್ನ ಬಗ್ಗೆ ಜಾತಕ ತೋರಿಸ್ಬೇಕು. ಈ ಗೋಚಾರ ಫಲ ಅದಕ್ಕೆಲ್ಲ ನಿಮಗೆ ನಾನು ಹೇಳಿದಾಗೆ 20% ಅಷ್ಟೇ ನಿಮಗೆ ಸಪೋರ್ಟ್ ಮಾಡೋಕ್ಕೆ ಸಾಧ್ಯ. ದಶಾಭುಕ್ತಿನ ನಾವು ಚೆನ್ನಾಗಿ ನೋಡಲೇಬೇಕಾಗುತ್ತೆ. ನೀವು ಆ ಥರ ಏನಾದರೂ ನಿಮ್ಮ ಜಾತಕ ತೋರಿಸ್ಬೇಕು ಅಂತಿದ್ರಲ್ಲಿ ನನ್ನಲ್ಲಿ ಕಮೆಂಟ್ ಮಾಡಿದ್ರೆ ನಾನು ತಿಳಿಸ್ತೀನಿ. ಅದರ್ವೈಸ್ ನಿಮ್ಮ ಹತ್ರ ಯಾರಾದರೂ ನುರಿತ ಜ್ಯೋತಿಷ್ಯರಿದ್ರಲ್ಲಿ ನೀವು ಜ್ಯೋತಿಷ್ಯ ತಿಳ್ಕೊಳ್ಳೇಬೇಕು ಅಂತ ಇದ್ದಲ್ಲಿ ನುರಿತ ಜ್ಯೋತಿಷ್ಯರು ನಿಮ್ಮ ಸಿಟಿನಲ್ಲೆಲ್ಲಾದರೂ ಇದ್ದರೆ ತೋರಿಸ್ಕೊಳ್ಳಿ. ಅದರ್ವೈಸ್ ಎಲ್ಲೂ ಕೂಡ ದುಡ್ಡು ಖರ್ಚು ಮಾಡಿ ವೇಸ್ಟ್ ಮಾಡ್ಕೊಬೇಡಿ. ತುಂಬ ಕಡೆ 99% ಎಲ್ಲ ಫೇಕ್ ಅಸ್ಟ್ರಾಲಜರ್ಸು ಇರುತ್ತಾರೆ. ಅಲ್ಲಿ ಯಾವುದೂ ಕೂಡ ನಿಮಗೆ ಸತ್ಯ ಸಿಗೋದಿಲ್ಲ. ಬರೀ ಪೂಜೆ ಹವನಗಳನ್ನು ಮಾಡಿಸ್ತಾರೆ, ನಿಮ್ಮ ದುಡ್ಡನ್ನ ಖರ್ಚು ಮಾಡಿಸ್ಕೊತಾರೆ. ಹಾಗಾಗಿ ನುರಿತ ಜ್ಯೋತಿಷಿ ಹತ್ರ ಹೋಗಿ ನಿಮ್ಮ ಜಾತಕನ ಪರಿಶೀಲನೆ ಮಾಡಿಕೊಂಡು ಅದಕ್ಕೆ ನೀವು ಪರಿಹಾರನ ಕಂಡಿಟ್ಕೊಳ್ಳಿ.